ಹರೇ ಶ್ರೀನಿವಾಸ. ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ಹಬ್ಬಕ್ಕೆ ಬಟ್ಟೆಗಳು ತರೋಣ ಅಂತ ಹೇಳಿ ಎಲ್ಲರೂ ಮಲ್ಲೇಶ್ವರಂಗೆ ಹೋದ್ವಿ. ಹೋಗ್ಬೇಕಾದ್ರೆ ಈ ಸರಿ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಬಸ್ ಹತ್ಕೊಂಡು ಹೋದ್ವಿ. ನಾನು ನಮ್ಮ ಅಕ್ಕ ಎಲ್ಲರೂ ಅಲ್ಲಿಂದ ಬಂದಿದ್ದರು. ಹೊಸ ಅಂಗಡಿ ಇದು. ಈ ಸರಿ ಹೋಗಿದ್ದಿದ್ದು. ಲಾಸ್ಟ್ ಟೈಮ್ ಒಂದು ಸರಿ ಹೋಗಿದ್ದೆ, ಸ್ವಲ್ಪ ತೊಗೊಂಬಂದಿದ್ದೆ. ಬಸ್ ಇಳಿದು ಆ ನಂತರ ಆಟೋದಲ್ಲಿ ಹೋದ್ವಿ. ಸಂಧಿ ರೋಡ್ಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ತುಂಬ ಕಲೆಕ್ಷನ್ಸ್ ಇತ್ತು ಸ್ನೇಹಿತರೆ. ಅವ್ರ ಅಂಗಡೀಲಿ ಒಂದೊಂದು ಥರ ಅಲ್ಲ. ಆ ಸೀರೆ ನೋಡಿದ ತಕ್ಷಣ ತಲೆ ಗಿರ ಗಿರ ಅಂತ ತಿರುಗಿಬಿಡ್ತು. ಅಷ್ಟು ಕಲೆಕ್ಷನ್ಸ್ ಇದೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಗೊತ್ತಾಗೋದೇ ಇಲ್ಲ. ಆಮೇಲೆ ಇರೋದ್ರಲ್ಲಿ ರೇಟ್ಗಳೆಲ್ಲ ಕೇಳಿ ಬಣ್ಣ ಕ್ವಾಲಿಟಿ ಇವೆಲ್ಲ ಚೆಕ್ ಮಾಡಿ ಒಂದು ಕಡೆಯಿಂದ ತೊಗೊಳ್ಳೋ ಅಷ್ಟೊತ್ತಿಗೆ 3-4 ಅವರ್ ಆಗೇ ಹೋಯ್ತು. ಜಾಸ್ತಿ ತೊಗೊಳ್ಳೋಣ ಹಬ್ಬದ ಪ್ರಯುಕ್ತ, ಡಿಮ್ಯಾಂಡ್ ಇದ್ದಾವೆ ಸೀರೆಗಳ್ಗೆ ಅಂತ ಹೇಳಿ ಸುಮಾರು ಸೀರೆ ತೊಗೊಂಡೆ. ಅವನಿನ್ನ ಈ ಪ್ಯಾಕಲ್ಲಿ ಹೊಸ ಪ್ಯಾಟ್ರನ್ ಇದೆ, ಈ ಪ್ಯಾಕಲ್ಲಿದೆ ಅಂತ ಹೇಳಿ ಸುಮಾರು ಪ್ಯಾಕ್ ಓಪನ್ ಮಾಡ್ತಾನೆ ಇದ್ದ. ಜನ ಅಂತೂ ಸಿಕ್ಕಾಪಟ್ಟೆ ಹಬ್ಬಗಳಿಗೆ ಈ ಹೋಲ್ಸೇಲಲ್ಲಿ ಹಾಕೋ ಅಂಥವ್ರು ಭಾಳ ಜನ ಬಂದುಬಿಟ್ಟಿದ್ರು ಸ್ನೇಹಿತರೆ. ಹಾಗಾಗಿ ನಾವು ಸ್ವಲ್ಪ ಎಲ್ಲ ನ್ಯೂ ಕಲೆಕ್ಷನ್ಸ್ಗಳೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬರೋ ಅಷ್ಟೊತ್ತಿಗೆ ಒಂದು 2-3 ಅವರ್ ಆಗೋಯ್ತು. ಚಿಕ್ಕಪೇಟೆಗೆ ಹೋಗಲಿಲ್ಲ ಈ ಸರಿ, ಮಲ್ಲೇಶ್ವರಂಗೆ ಹೋದ್ವಿ. ಚಿಕ್ಕಪೇಟೆಯಲ್ಲಂತೂ ಇರುವಾನ ಹೋಗೋಕ್ಕೆ ಆಗೋಲ್ಲ. ಈ ಆಷಾಢ ಪ್ರಾರಂಭ ಆಗಿಬಿಟ್ರಂತೂ ಫುಲ್ ರಶ್ಶು. ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ ಆ ಚಿಕ್ಕಪೇಟೆ ಒಳಗಡೆ ಸ್ನೇಹಿತರೆ. ಮತ್ತು ಏನಂದರೆ ನಾನು ಒಂದೇ ಅಂಗಡೀಲಿ ನಾನು ಯಾವತ್ತೂ ಸ್ಯಾರೀಸ್ನ ತೊಗೊಂಬರೋದಿಲ್ಲ. ಒಂದು 3-4 ಅಂಗಡಿ ಗುರುತು ಮಾಡ್ಕೊಂಡಿರ್ತೀನಿ. ಒಂದೊಂದು ಅಂಗಡೀಲಿ ಒಂದೊಂದು 5-5 ಥರ ಡಿಸೈನ್ಸ್ನ ಕಲೆಕ್ಷನ್ಸ್ನ ಮಾಡಿಕೊಂಡು ಬರೋದ್ರಿಂದ ನಾನು ಸ್ವಲ್ಪ ರೌಂಡ್ ಹೊಡಿಬೇಕು. ಇವಾಗ ಮೊದಲಂಗೆ ಹೋಗೋಕ್ಕಲ್ಲ. ಈ ಹಬ್ಬದ ಪ್ರಯುಕ್ತ ತುಂಬ ಸ್ಯಾರೀಸ್ನ ನಾನು ತೊಗೊಂಡೆ ಸ್ನೇಹಿತರೆ. ತಿಂಗಳಲ್ಲಿ 4 ಸಾರಿ ಬೆಂಗಳೂರಿಗೆ ಹೋಗಿದ್ದೀನಿ. ಆಗ್ತಾನೇ ಇದ್ದೀನಿ, ಖಾಲಿ ಆಗ್ತಾನೇ ಇದೆ. ಏನಂದರೆ ಮೇನ್ ಬರೋ ಅಂಥ ಕಸ್ಟಮರ್ಸ್ಗೆ ಕ್ವಾಲಿಟಿ ಸ್ಯಾರೀಸ್ ಕೊಡಬೇಕು, ಮತ್ತು ರೈಟು ರೀಸನಬಲನ್ನಾಗಿರಬೇಕು. ಈ ಥರ ಎಲ್ಲ ಮತ್ತು ಒಂದು ಒಳ್ಳೆತನದಲ್ಲಿ ಅವ್ರನ್ನ ಮಾತುಕತೆ ಆಡಿಸ್ಕೊಂಡು ಉಳಿಸ್ಕೊಂಡ್ರೆ ನಾವು ಅವ್ರು ತೊಗೊಳೋದಲ್ದೇ ಅವ್ರ ಫ್ರೆಂಡ್ಸ್ಗಳ್ನೂ ಸಹ ಕರ್ಕೊಬರ್ತಾರೆ ಸ್ನೇಹಿತರೆ. ನೋಡಿ, ನಾನೆಲ್ಲ ಕೊರಿಯರ್ ಮಾಡಿದೆ. ಕೊರಿಯರ್ ಬಂದಂತಹ ಒಂದು ಸ್ಯಾರೀಸ್ಗಳ್ನೆಲ್ಲ ತೊಗೊಂಡು ನಾನು ಪೂಜೆಗಳ್ನ ಮಾಡಿ ಮತ್ತು ಎಲ್ಲನೂ ನಾನು ಒಂದು ಸರಿ ಅದು ಫೋಲ್ಡಿಂಗ್ ಹೋಗ್ಬಿಟ್ರೆ ಮತ್ತೆ ಫೋಲ್ಡಿಂಗ್ ಬರೋದಿಲ್ಲ. ಸೊ ಹಾಗಾಗಿ ಅದೇ ಥರ ಹಾಕಿ ಎಲ್ಲ ವಿಡಿಯೋ ಮಾಡಿದ್ದೀನಿ. ಈ ಸೀರೆಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಎಲ್ಲ ಫ್ರೆಂಡ್ಸ್ಗಳು ತುಂಬ ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸ್ಯಾರಿ ಬಿಸ್ನೆಸ್ಗೆ. ಯಾಕಂದರೆ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ನಾನೊಬ್ಬಳೇ ಸ್ಯಾರಿನ ಮಾರ್ತಾ ಇರೋದು. ಹಂಗಾಗಿ ಅವ್ರು ತೊಗೊಂಡು ಅವ್ರ ಫ್ರೆಂಡ್ಸ್ ಕೇಳಿ ತುಂಬ ಜನ ಕಸ್ಟಮರ್ಸ್ ನನಗೆ ಬರ್ತಾಯಿದ್ದಾರೆ. ಮತ್ತು ನಾನು ಕೊರಿಯರ್ ಮುಖಾಂತರನೂ ಸಹ ಸ್ಯಾರೀಸ್ನ ಕಳಿಸ್ತಾ ಇದ್ದೀನಿ ಬೆಂಗಳೂರಿಗೂ. ಮತ್ತು ಈ ಕಡೆ ಏನೋ ರಾಮನಗರ, ತುಮಕೂರು ಆ ಕಡೆಗೆಲ್ಲ ನಾನು 70 ರುಪೀಸು ಕೊರಿಯರ್ ಚಾರ್ಜ್ ತೊಗೋತೀನಿ. ಆನ್ಲೈನಲ್ಲೂ ಸಹ ನನಗೆ ಸೀರೆಗಳ್ನ ಬುಕ್ ಮಾಡ್ಕೋತಾ ಇದ್ದಾರೆ. ಇದೇ ರೀತಿ ನೀವೆಲ್ಲ ನಂಗೆ ಸಪೋರ್ಟ್ ಕೊಡಿ. ಇನ್ನೂ ಒಂದು ದೊಡ್ಡ ಅಂಗಡಿ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ನನ್ನ ಕೈಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ. ಇರೋದ್ರಲ್ಲಿ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಈ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಖಂಡಿತ ಈ ಸ್ಯಾರಿ ಬಿಸ್ನೆಸ್ ಕೈ ಹಿಡೀತು ನನಗೆ. ಇದರಿಂದ ನನಗೆ ಒಂದು ಲಾಭವೂ ಇದೆ ಅಂತಲೇ ನಾನು ಹೇಳ್ಬೋದು ಸ್ನೇಹಿತರೆ. ನೀವುಗಳು ಅಷ್ಟೇ ಜನನ ಉಳಿಸ್ಕೋಬೇಕು ಅಂದರೆ ಒಳ್ಳೆತನದಲ್ಲಿ ಒಳ್ಳೆ ಬಟ್ಟೆಗಳ್ನ ಹಾಕಬೇಕು. ಕ್ವಾಲಿಟಿ ಕ್ವಾಂಟಿಟಿ ಪ್ರತಿಯೊಬ್ಬರೊಂದು ಸೀರೆ ಬಿಸ್ನೆಸ್ ಮಾಡೋದ್ರಿಂದ ಜನ ಇಲ್ಲಲ್ಲ ಅಲ್ಲಿ ಅಲ್ಲಲ್ಲ ಇಲ್ಲಿ ಅಂತ ಭಾಳ ಸರ್ಕಲ್ ಹೊಡಿತಾರೆ. ಇರೋದ್ರಲ್ಲಿ ನೀವು ಕ್ವಾಲಿಟಿ ಕೊಟ್ಟು ರೈಟು ಒಂದು ಒಳ್ಳೆ ರೈಟಲ್ಲಿ ಕೊಟ್ಟರೆ ಖಂಡಿತ ನಿಮ್ಮ ಹತ್ರ ಹುಡಿಕೊಂಡು ಬಂದೇ ಬರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆದಷ್ಟು ಒಂದಲ್ಲ ಅಂದರೆ 4 ಅಂಗಡಿಗೆ ಸುತ್ರಿ ಸೀರೆ ಬಿಸ್ನೆಸ್ ಮಾಡೋ ಅಂಥವ್ರು ಒಳ್ಳೊಳ್ಳೆ ಸೀರೆಗಳ್ನ ತಗೊಂಬನ್ನಿ. ಖಂಡಿತ ಈ ಬಿಸ್ನೆಸ್ ಕ್ಲಿಕ್ ಆಗೇ ಆಗುತ್ತೆ. ಆದರೆ ಯಾವುದು ನಾವು ತಟ್ಟೆಗೆ ಅನ್ನ ಹಾಕ್ಕೊಂಡು ತಿಂದಷ್ಟು ಸುಲಭ ಅಲ್ಲ. ಅಡುಗೆ ಮಾಡಿ ಊಟ ಮಾಡೋ ಅಷ್ಟೇ ಇದು ಕಷ್ಟನೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ವಿಡಿಯೋ ನೋಡಿದವರು ಇನ್ನೂ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಸ್ಯಾರೀಸ್ ತೊಗೊಳಕ್ಕೆ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಸ್ಯಾರೀಸ್ನ ನಾನು ಈ ಸರಿ ಹಾಕಿದ್ದೀನಿ. ಈ ತಿಂಗಳಲ್ಲಿ 4 ಸರಿ ಬೆಂಗಳೂರಿಗೆ ಹೋಗಿ ಬಂದಿದ್ದೀನಿ ಸ್ನೇಹಿತರೆ. ಇನ್ನೊಂದು ಸರಿ ಇಲ್ಲ 2 ಸರಿ ಹೋಗ್ತೀನಿ. ನನಗೆ ಮೊದಲು ಥರ ಓಡಾಡೋಕ್ಕೆ ಆಗೋದಿಲ್ಲ. ಏನಂದರೆ ಮಾಡಿರೋ ಬಿಸ್ನೆಸ್ನ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಸ್ಯಾರೀಸ್ನ ಹಾಕ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಾನು ದುಡ್ಡೆಲ್ಲ ಕೊಟ್ಟು ನಾನು ಸೀರೆನೆಲ್ಲ ಸೆಲೆಕ್ಟ್ ಮಾಡಿ ಬಂದರೆ ಮಾಗಡಿಗೆ ಪಾಪ ಅವರೇ ನನಗೆ ಕಳಿಸ್ಕೊಡ್ತಾರೆ. ನೀವು ಅಷ್ಟೇ ಚಿಕ್ಕಪೇಟೆಗಾನ ಹೋಗ್ರಿ, ಇಲ್ಲ ಮಲ್ಲೇಶ್ವರಂಗಾನ ಹೋಗ್ರಿ, ಇಲ್ಲ ಜಯನಗರಕ್ಕಾನ ಹೋಗ್ರಿ, ಒಂದಲ್ಲ 3 ಅಂಗಡಿನ ನೀವು ಪರಿಚಯ ಮಾಡ್ಕೋಬೇಕು. 3 ಅಂಗಡಿಲೂ 3 ಥರ ಕ್ವಾಲಿಟಿನೇ ಹಾಕ್ತಾರೆ. ಒಂದೇ ಕ್ವಾಲಿಟಿ ಎಲ್ಲ ಅಂಗಡಿಲೂ ಇರೋದಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಎಲ್ಲ ಡಿಸೈನ್ಸ್ಗಳು ಒಂದೊಂದು ಅಂಗಡಿಲಿ ಒಂದೊಂದು ಥರ ಡಿಸೈನ್ಸ್ಗಳ್ನ ತೊಗೊಂಬನ್ನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಅಂಗಡಿಲಿ ತೊಗೋತೀನಿ ಅನ್ನೋದ್ರ ಬಗ್ಗೆಯೂ ನಾನು ಸಹ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಕಲೆಕ್ಷನ್ಸ್ ಸ್ಯಾರೀಸ್ನ ಹಾಕಿದ್ದೀನಿ. ಖಂಡಿತ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.